ದಿನಾಂಕ 30/5/2026 ಈ ದಿನ ಶ್ರೀ ಗೋವರ್ಧನ ಗೋಶಾಲೆಯ ಆವರಣದಲ್ಲಿ ವಿಶೇಷ ಶ್ರಮದಾನ ಕಾರ್ಯಕ್ರಮವು ಗೋವೃಂದಕ್ಕೆ ಸಮರ್ಪಿತವಾಯಿತು. ಯಲ್ಲಾಪುರ ತಾಲೂಕಿನ ಮಾಗೋಡು ಭಾಗದ ಅನೇಕ ಸ್ವಯಂ ಸೇವಕರು ಗೋಶಾಲೆಗೆ ಬಂದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಪೂರಕವಾದಂತಹ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಮಹತ್ ಕಾರ್ಯದಲ್ಲಿ ಉಪಕರಿಸಿದ್ದಾರೆ ಹಾಗೂ ಪುಣ್ಯಭಾಜನರಾಗಿದ್ದಾರೆ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ನಿರ್ಮಾಣ ಹಂತದಲ್ಲಿರುವ ಹೊಸ ಕಟ್ಟಡದ ಮೇಲ್ಛಾವಣಿಯ ಕಾರ್ಯ ಪ್ರಗತಿಯಲ್ಲಿದ್ದು ಮುಂದಿನ ಪಕ್ಷದಲ್ಲಿ ಅದು ಪೂರ್ಣಗೊಳ್ಳಲಿದೆ. ತದನಂತರದಲ್ಲಿ ನೆಲಹಾಸಿನ ಕಾರ್ಯ ನಡೆಯುವಂಥದ್ದು ಬರುವುದು ಮಳೆಗಾಲವಾದ್ದರಿಂದ ಆ ಸಂದರ್ಭದಲ್ಲಿಯೂ ಕೆಲಸ ನಿಲ್ಲದಂತೆ ಮುನ್ನಡೆಯುವುದಕ್ಕೆ ಪೂರಕವಾಗಿ ಈ ದಿನದ ಶ್ರಮದಾನ ಅತ್ಯಂತ ಮಹತ್ವಪೂರ್ಣವಾದದ್ದಾಗಿತ್ತು. ಶ್ರೀ ಕ್ಷೇತ್ರ ಚಂದುಗುಳಿಯ ಶ್ರೀ ಸಿದ್ಧಿವಿನಾಯಕನ ಆರಾಧಕರಾದ ಶ್ರೀ ರಾಮಚಂದ್ರ ಭಟ್ ಇವರು ಇಂದಿನ ಈ ಸೇವಾ ಕಾರ್ಯವನ್ನು ಸಂಯೋಜಿಸಿದ್ದರು. ಸ್ವಯಂ ಸೇವಕರಿಗೆ ಅಭಿನಂದನೆಗಳು. ಹಿಂದೆ ಗುರುಮಠದಲ್ಲಿ ಈ ರೀತಿಯಾದಂತಹ ಸ್ವಯಂ ಸೇವೆಯನ್ನು ನಡೆಸ್ತಕ್ಕಂತಹ ಚರ್ಯಗಳು ಇದ್ದವಂತೆ. ಇಂದಿನ ಜೀವನದ ವೇಗದ ಓಘಕ್ಕೆ ಸಿಕ್ಕಿರುವ ನಮಗೆ ಅಂತಹ ಸದವಕಾಶಗಳು ಸಿಗುವುದಿಲ್ಲ. ಆದರೆ ಸಿಕ್ಕ ಈ ಅವಕಾಶವನ್ನು ಸಾರ್ಥಕಪಡಿಸಿಕೊಂಡ ಶ್ರಮದಾನಿಗಳೇ ಧನ್ಯರು. ಸೇವೆಯಿಂದ ದೊರೆಯುವ ಆನಂದ ಮತ್ತು ಧನ್ಯತೆ ಅತ್ಯಂತ ದೊಡ್ಡದ್ದು. ಇದಕ್ಕೆಲ್ಲ ಸಾಕ್ಷಿಯಾದ ಭಗವಾನ್ ಭರ್ಗನು ಪಶ್ಚಿಮಾದ್ರಿಯಲ್ಲಿ ಪವಡಿಸುವಾಗ ಪೂರ್ವ ದಿಗಂತದಲ್ಲಿ ಪುನಃ ಚಂದ್ರಮ ನಗುತ್ತಿದ್ದ. ಗೋಪ್ರೀತಿ ಹಚ್ಚ ಹಸಿರಾಗಿ ಗೋಶಾಲಾ ಪರಿಸರವನ್ನು ವ್ಯಾಪಿಸಿತ್ತು. ಧನ್ಯವಾದಗಳು.